ಸ್ನೇಹಿತರೆ, BELನಲ್ಲಿ ಟ್ರೇಡ್ಸ್ಗಳ ಹುದ್ದೆಗಳನ್ನು ಕರೆದಿರ್ತಾರೆ. ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಮತ್ತು ಅರ್ಜಿ ಹಾಕೋಕೆ ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅರ್ಜಿ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಬನ್ನಿ, ಇಲ್ಲಿ ನೋಡೋದಾದರೆ 20/11/2024 ಅಫಿಷಿಯಲ್ ಆಗಿ BELನಿಂದ ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಡೇಟ್ ಕೂಡ ಅವತ್ತು ಸ್ಟಾರ್ಟ್ ಆಗೈತಿ. ಮತ್ತು ಇಲ್ಲಿ ಹುದ್ದೆಗಳು ನೋಡ್ಕೋಬೋದು. ಯಾವ ರೀತಿಯಾಗಿ ಹುದ್ದೆಗಳು ಅಂತ ನೋಡಿದರೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಈ ರೀತಿಯಾಗಿ ಹುದ್ದೆಗಳದಾವು. ಮತ್ತು ನಂಬರ್ ಆಫ್ ಪೋಸ್ಟ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಎಲೆಕ್ಟ್ರಾನಿಕ್ಸ್ನಲ್ಲಿ 48 ಹುದ್ದೆಗಳು, ಮತ್ತು ಮೆಕ್ಯಾನಿಕಲ್ನಲ್ಲಿ 52 ಹುದ್ದೆಗಳು, ಕಂಪ್ಯೂಟರ್ ಸೈನ್ಸ್ನಲ್ಲಿ 75 ಹುದ್ದೆಗಳು, ಮತ್ತು ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ನಲ್ಲಿ 2 ಹುದ್ದೆಗಳು, ಎಲೆಕ್ಟ್ರಾನಿಕ್ಸ್ನಲ್ಲಿ 3 ಹುದ್ದೆ, ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ 10 ಹುದ್ದೆ ಈ ರೀತಿಯಾಗಿ ಹುದ್ದೆಗಳು ಇರ್ತವೆ. ಮತ್ತು ಇಲ್ಲಿ ನೋಡ್ಬೋದು URನಲ್ಲಿ 99 ಹುದ್ದೆ, EWSನಲ್ಲಿ 20, ಮತ್ತು OBCಯಲ್ಲಿ 61, SCಯಲ್ಲಿ 32, STಯಲ್ಲಿ 17 ಹುದ್ದೆಗಳು ಇರ್ತವೆ. ಇಲ್ಲಿ ನೋಡ್ಕೋಬೋದು. ಸ್ಥಳ ಎಲ್ಲಿ ಅಂತ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಇವರಿಗೆ ಬೆಂಗಳೂರು ಕಾಂಪ್ಲೆಕ್ಸ್ನಲ್ಲಿ ನಿಮಗೆ ಸ್ಥಳ ಇರ್ತೈತಿ. ಇಲ್ಲಿ ನೋಡ್ಬೋದು ಪೋಸ್ಟಿಂಗ್ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ಸ್ ಮುಂಬೈ ಅಥವಾ ವಿಜಾಗ್ನಲ್ಲಿ, ಅದೇ ರೀತಿಯಾಗಿ ಈ ರೀತಿಯಾಗಿ ಇಂದೋರ್ ಅಥವಾ ಈ ರೀತಿಯಾಗಿ ನಿಮಗೆ ನಂಬರ್ ಆಫ್ ಪೋಸ್ಟಿಂಗ್ ಇರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕೋಕೆ ಯಾವ ವಿದ್ಯಾರ್ಥಿ ಇದ್ದರೂ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡೋದಾದರೆ ಅಪ್ಪರ್ ಏಜ್ ಲಿಮಿಟ್ ನೋಡ್ಬೋದು. ಇಲ್ಲಿ URದವ್ರಿಗೆ 28 ವರ್ಷ ಇರ್ತೈತಿ ಅಪ್ಪರ್ ಏಜ್ ಲಿಮಿಟ. ಅದೇ ರೀತಿಯಾಗಿ ಕ್ಯಾಟಗರಿ ವೈಸ್ ನೋಡ್ಕೋದಾದರೆ ಇಲ್ಲಿ ನೋಡ್ಬೋದು. ಏಜ್ ರಿಲ್ಯಾಕ್ಷನ್ ನೋಡ್ಕೋದಾದರೆ OBCದವ್ರಿಗೆ 3 ವರ್ಷ ಇರ್ತೈತಿ, ಮತ್ತು SC STದವ್ರಿಗೆ 5 ವರ್ಷ. ಅದೇ ರೀತಿಯಾಗಿ ಬೆಂಚ್ ಮಾರ್ಕ್ ಡಿಸಬಿಲಿಟಿದವ್ರಿಗೆ 10 ವರ್ಷ, ಮತ್ತು ಕನಿಷ್ಠ 18 ವರ್ಷ ಇರ್ತೈತಿ, ಮತ್ತು ಗರಿಷ್ಠ 28 ವರ್ಷ ಇರ್ತೈತಿ. ಮತ್ತು ನಿಮಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇದ್ರ ಜೊತೆಗೆ ಇಲ್ಲಿ ನೋಡ್ಕೋಬೋದು ಪೋಸ್ಟ್ ಕೋಡ್ ನೋಡ್ಕೋಬೋದು. ಈ ಪೋಸ್ಟ್ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಪೋಸ್ಟ್ ಕೋಡ್ ತೋರಿಸ್ತೈತಿ. ಈ ಪೋಸ್ಟ್ ಕೋಡ್ಗಳನ್ನ ಉಪಯೋಗ ಮಾಡ್ಕೊಂಡು ಹಾಕಬೇಕಾಕೈತಿ. ಇಲ್ಲಿ ನೋಡ್ಬೋದು ಈ ಪೋಸ್ಟ್ ಕೋಡ್ ಹಾಕಿರಂದ್ರೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಇಲ್ಲಿ ಇರ್ತೈತಿ ಅಂತ ನೋಡೋದಾರೆ ಬೆಂಗಳೂರು ಕಾಂಪ್ಲೆಕ್ಸ್ನಲ್ಲಿ ಇರ್ತೈತಿ. ಇಲ್ಲಿ ನೋಡ್ಕೋಬೋದು. ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿದೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಪೋಸ್ಟ್ ಕೋಡ್ಗಳಿವೆ. ಈ ಕೋಡ್ಗಳನ್ನ ಚೆಕ್ ಮಾಡ್ಕೊರಿ. ಈ ಕೋಡ್ಗಳನ್ನ ಕೇಳ್ತೈತಿ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ. ಮತ್ತು ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ BE, BTech, BSc ಇಂಜಿನಿಯರಿಂಗ್ನಲ್ಲಿ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಿಮ್ಗೆ 4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. 4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ನಿಮ್ಮನ್ನು ಸೆಲೆಕ್ಟ್ ಹೆಂಗೆ ಮಾಡ್ಕೋತಾರಪ್ಪ ಅಂತ ನಿಮ್ಗೆ ಆನ್ಲೈನ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಇಲ್ಲಿ ನೋಡ್ಬೋದು ಜನರಲ್, OBC, EWSದವ್ರಿಗೆ 35% ಆತಂದ್ರೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೋತಾರೋ. ಆದ ತಕ್ಷಣ ನಿಮ್ಗೆ ಇಂಟರ್ವ್ಯೂ ಇರ್ತೈತಿ. ಮತ್ತು SC ST PWDದವ್ರಿಗೆ 30% ಇರ್ತೈತಿ. ಇಷ್ಟಂದ್ರೆ ನೀವು ಕನಿಷ್ಠ ಮಾಡಲೇಬೇಕು. ನೀವು ಮತ್ತು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ. ಇಲ್ಲಿ ನೋಡ್ಬೋದು ಅವರ ವೆಬ್ಸೈಟ. ಈ ವೆಬ್ಸೈಟ್ ಉಪಯೋಗ ಮಾಡ್ಕೊಂಡು ನೀವನ್ನ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ. ಮತ್ತು ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು 10/12/2024 ಅಪ್ಲಿಕೇಶನ್ ಡೇಟ್ ಲಾಸ್ಟ್ ಇರ್ತೈತಿ. ಮತ್ತು ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಇಲ್ಲಿ ನೋಡ್ಬೋದು ಅವ್ರ ಕಾಂಟ್ಯಾಕ್ಟ್ ನೀವು ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ.